ಕ್ಲಾಸ್. ಐ ಆಮ್ ಯೋರ್ ಟ್ರಿಕ್ಸ್ ತರುಶ್ರೀ. ಇವತ್ತಿನ ತರಗತಿಯಲ್ಲಿ ಭಾರತ ನಮ್ಮ ಹೆಮ್ಮೆ ಅನ್ನುವಂತಹ ಚಾಪ್ಟರ್ನಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಸಿ, ಅಂದರೆ ತಾಯಿ ಹಾಗೂ ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅಂತ. ಭಾರತವು ಮಾತೃಭೂಮಿಯ ಬಗೆಗಿನ ಗೌರವ ವಿಶ್ವವ್ಯಾಪಿಯಾದಂಥದ್ದು. ಒಂದೊಂದು ದೇಶದ ಜನರು ಒಂದೊಂದು ಬಗೆಯಲ್ಲಿ ಅದನ್ನು ಕಲ್ಪಿಸಿಕೊಳ್ತಾರೆ. ನಮ್ಮ ಭೂತಾಯಿಯನ್ನು ನಾವು ಮಾತೃದೇವತೆಗೆ ಸಮಾನವಾಗಿ ನೋಡುವಂಥದ್ದು. ಇಲ್ಲಿ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ, ಭರತಖಂಡ, ಹಿಂದೂಸ್ಥಾನ, ಇಂಡಿಯಾ, ಜಂಬೂದ್ವೀಪ ಅಂತ. ಇವೆಲ್ಲ ನಮ್ಮ ಭಾರತ ದೇಶಕ್ಕೆ ಪುರಾತನ ಕಾಲದಲ್ಲಿ ಇದ್ದಂತಹ ಹೆಸರುಗಳು. ಅದರಲ್ಲಿ ಕೆಲವೊಂದನ್ನು ಈಗ ಉಳಿಸ್ಕೊಂಡಿದ್ದೀವಿ, ಕೆಲವೊಂದು ಇಲ್ಲ. ನಮ್ಮ ಭಾರತ ದೇಶವನ್ನು ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ ಇತಿಹಾಸದಲ್ಲಿ. ಆದರೆ ವಿಶೇಷವಾಗಿ ಭಾರತ ಅನ್ನೋ ಹೆಸರು ಏನಿದೆ ಅದು ವ್ಯಾಪಕವಾಗಿ ಬಳಕೆಯಲ್ಲಿರುವಂಥದ್ದು. ನಮ್ಮ ಸಂವಿಧಾನವು ಇದನ್ನು ಒಪ್ಪಿದೆ. ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಅಂದರೆ, ಪುರಾಣಗಳ ಪ್ರಕಾರ ಋಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದ. ಯಾರ ಮಗ? ಋಷಭನಾಥ. ಋಷಭನಾಥನ ಮಗ ಭರತ ಎಂಬ ಹೆಸರಿನ ಒಬ್ಬ ಮಗ, ಅವನು ಒಬ್ಬ ರಾಜನಾಗಿದ್ದ. ಅವನು ಈ ನಾಡಿನ ಆಳಿದ್ದರಿಂದ, ಅಂದರೆ ಆಳಿದ ನಾಡು ಭರತಖಂಡ, ಭರತವರ್ಷ ಅಂತ ಅನಿಸುತ್ತೆ. ಈ ಭರತನು ಆಳಿದ ನಾಡನ್ನು ನಾವು ಏನಂತ ಕರೆದ್ವಿ? ಭರತಖಂಡ, ಭರತವರ್ಷ. ಯಾರ ಮಗ? ಋಷಭನಾಥನ ಮಗ. ನೆಕ್ಸ್ಟ್, 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ. ಯಾರು? ಪರ್ಷಿಯಾ ಜನರು ಸಿಂಧೂ ನದಿ ಬಯಲಿನ ಜನರ ಹತ್ರ ಸಂಪರ್ಕಕ್ಕೆ ಬರ್ತಾರೆ. ಪರ್ಷಿಯನ್ನರು ಅವರನ್ನು ಹಿಂದೂ ಎಂದು ಕರೆದರು. ಸಿಂಧೂ ನದಿಯ ದಂಡೆ ಮೇಲೆ ಇದ್ದದ್ದಕ್ಕೆ ಏನಂತ ಕರೆದರು? ಪರ್ಷಿಯನ್ನರು ಹಿಂದೂ ಅಂತ ಕರೆದರು. ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಬಳಸುವ ಕ್ರಮದಲ್ಲಿ ಮೌಖಿಕವಾಗಿ ಹಿಂದೂ ಪದವನ್ನು ಸಿಂಡೆಸ್, ನಂತರ ಇಂಡು ಎಂದು ಕರೆದರು. ಗ್ರೀಕ್ನವರು ಏನಂತ ಕರೀತಾರೆ? ಇಂಡು ಅಂತ ಕರೀತಾರೆ. ಪರ್ಷಿಯನ್ನರ ಪ್ರದೇಶದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂತು. ಅವರು ಈ ದೇಶವನ್ನು ಹಿಂದೂಸ್ತಾನ, ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಅಂತ ಕರೀತಾರೆ. ಯಾರು? ಪರ್ಷಿಯನ್ನರು. ಹಿಂದೂ ಅನ್ನೋ ವರ್ಡ್ ಮೂಲತಃ ಬಂದಿದ್ದೇ ಪರ್ಷಿಯನ್ನರಿಂದ. ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಯಿಸಮ್ ಅಂತ ಅನಿಸ್ಕೊಳ್ಳುತ್ತೆ. ಆದರೆ ಆಂಗ್ಲರು ಏನು ಮಾಡ್ತಾರೆ? ಅದನ್ನು ಇಂಡಿಯಾ ಅಂತ ಕರೆದು ಹಿಂದೂ ಧರ್ಮವನ್ನು ಹಿಂದೂಯಿಸಮ್ ಅಂತ ಕರೀತಾ ಹೋಗ್ತಾರೆ. ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರು. ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದರು. ಅದರಲ್ಲಿ ಪ್ರಮುಖರು ಯಾರಪ್ಪ ಅಂತಂದರೆ ವಿಲಿಯಂ ಜೋನ್ಸ್. ನೆನ್ಪಿಟ್ಕೊಳ್ಳಿ. ಇವರು ಏನಾಗಿದ್ರು? ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ, ಮೇಧಾವಿ, ಸಂಸ್ಕೃತ ಕಲಿತಂಥವರಾಗಿದ್ದರು. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳಿದವರು ಯಾರು ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಆಗ ನೀವೇನು ಹೇಳ್ತೀರಾ? ವಿಲಿಯಂ ಜೋನ್ಸ್. ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯೊಂದನ್ನು ಸ್ಥಾಪಿಸಿದರು. ನೋಡಿ, ಸಂಸ್ಕೃತದ ಭಾಷೆಯ ಮೇಲೆ ಯುರೋಪಿಯನ್ನಾಗಿ ಇಂಗ್ಲೀಷರಾಗಿದ್ದರೂ ಕೂಡ ಎಷ್ಟು ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ರು ವಿಲಿಯಂ ಜೋನ್ಸ್ ಅನ್ನುವಂಥದ್ದು. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಸಾಮಾನ್ಯ ಶಕೆ 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದರು. ಏಷ್ಯಾಟಿಕ್ ಸೊಸೈಟಿಯನ್ನು ಯಾರು ಸ್ಥಾಪಿಸಿದರು? ವಿಲಿಯಂ ಜೋನ್ಸ್ ಸ್ಥಾಪಿಸಿದರು. ಎಷ್ಟರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದ್ದಾರೆ? 1784ರಲ್ಲಿ. ನೆಕ್ಸ್ಟ್, 1832ರಲ್ಲಿ ಈ ಸಂಸ್ಥೆಯನ್ನು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಮರುನಾಮಕರಣ ಮಾಡ್ತಾರೆ. ಇದು ಕೂಡ ಇಂಪಾರ್ಟೆಂಟ್. ಬರೀ ಏಷ್ಯಾಟಿಕ್ ಸೊಸೈಟಿ ಇದ್ದದ್ದನ್ನು 1832ರಲ್ಲಿ ಏನಂತ ಮಾಡ್ತಾರೆ? ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಮರುನಾಮಕರಣ ಮಾಡ್ತಾರೆ. ಯಾವಾಗ ಅಂತ ಕೇಳ್ತಾರೆ. ಇದು ಏನು ಮಾಡ್ತಿತ್ತು ಈ ಸಂಸ್ಥೆ? ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಿಸ್ತಾ ಇತ್ತು. ಇದು ಸಂಸ್ಕೃತದಿಂದ ಇಂಗ್ಲಿಷಿಗೆ ತರ್ಜುಮೆಗೊಂಡ ಮೊದಲ ಕೃತಿಯಾಗಿರುವಂಥದ್ದು. ವಿಲಿಯಂ ಜೋನ್ಸ್ ಶಕುಂತಲಾ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲಿಷ್ನಲ್ಲಿ ಸಿದ್ಧಗೊಳಿಸಿದರು.
ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಭಾಷೆ ಮತ್ತು ಸಂಸ್ಕೃತಿಯ ಅಧ್ಯಯನವನ್ನು ಮುಂದುವರಿಸ್ತಾರೆ. ಈ ವಿಲಿಯಂ ಜೋನ್ಸ್ ಪಾರ್ಟ್ ಏನಿದೆಯಲ್ವ ಅದು ತುಂಬ ಇಂಪಾರ್ಟೆಂಟ್, ಪದೇ ಪದೇ ಎಕ್ಸಾಮಲ್ಲಿ ಕೇಳುವಂಥದ್ದು. ಇದು ನಮ್ಮ ಪ್ರಾಚೀನ ಭಾರತ ಸ್ಥಳ ಹಾಗೂ ಚಾರಿತ್ರಿಕ ನೆಲೆಗಳು. ನೋಡಿ ಎಷ್ಟು ವಿಶಾಲವಾಗಿ ಹಬ್ಬಿಕೊಂಡಿದೆ ನಮ್ಮ ಭಾರತ ದೇಶ. ಈ ಕಡೆ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಕೆಳಗಡೆ ಹಿಂದೂ ಮಹಾಸಾಗರ ಇದೆ. ನೆಕ್ಸ್ಟ್ ಬನ್ನಿ. ಇಲ್ಲಿ ಕೆಲವೊಂದು ಪ್ರದೇಶಗಳ ಹೆಸರುಗಳು ಬದಲಾವಣೆಯಾಗಿವೆ. ಅದು ಯಾವುದಾದ್ರು ಅಂತ ನೋಡ್ತಾ ಹೋಗೋಣ. ಮಗಧ ಅನ್ನೋ ಪ್ಲೇಸನ್ನು ಬಿಹಾರ ಅಂತಲೂ, ಕಳಿಂಗ ಒರಿಸ್ಸಾ, ಚೇರ ಕೇರಳ, ಇಂದ್ರಪ್ರಸ್ಥ ದೆಹಲಿ, ಪ್ರಯಾಗ ಅಲಹಾಬಾದ್, ಹೀಗೆ ಹಳೆಯ ಹೆಸರುಗಳನ್ನು ಕೇಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ಕೆಲವೊಂದು ಹೆಸರು ಈಗಲೂ ಉಳ್ಕೊಂಡಿದೆ. ಉದಾಹರಣೆಗೆ ಕಾಶ್ಮೀರ ಇರ್ಬೋದು, ನೇಪಾಳ, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯೆ, ಕಾಶಿ, ಮಥುರಾಸ್, ಏನೋ ಹೆಸರುಗಳೇನಿದೆ ಹಾಗೆ ಉಳ್ಕೊಂಡಿರುವಂಥದ್ದು. ನೆಕ್ಸ್ಟು ಮದ್ರಾಸ್, ಚೆನ್ನೈ, ಪ್ರಯಾಗ್, ಅಲಹಾಬಾದ್, ಬರೋಡಾ, ವಡೋದರ, ಬೊಂಬಾಯಿ, ಮುಂಬೈ ಇವುಗಳು. ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದಂತಹ ಅದ್ಭುತ ಕೊಡುಗೆಗಳನ್ನು ಈಗ ನೋಡೋಣ. ಗಣಿತದಲ್ಲಿ ಅತ್ಯಂತ ಅದ್ಭುತವಾದಂತಹ ಕೊಡುಗೆ ಯಾವುದಪ್ಪ ಅಂತಂದರೆ ಅದುವೇ ನಮ್ಮ ಸೊನ್ನೆ ಅಥವಾ ಶೂನ್ಯ ಅಥವಾ ಸೊನ್ನೆ. ಮೊದಲನೇ ಬಾರಿಗೆ ಬಳಸಿದಂತಹ ಕೀರ್ತಿ ಯಾರಿಗೆ ಸಲ್ಲುತ್ತೆ? ನಮ್ಮ ಭಾರತೀಯರಿಗೆ ಸಲ್ಲುವಂಥದ್ದು. ಸೊನ್ನೆಯ ಬಳಕೆಯಿಂದ ಏನಾಯಿತು? ಲೆಕ್ಕಾಚಾರದಲ್ಲಿ ಆಗುವಂತಹ ತೊಡಕು ಬಗೆಹರಿತು. ಮತ್ತು ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತೆ ಅಂತ ನಮ್ಮ ವಿಜ್ಞಾನಿ ಆರ್ಯಭಟ್ಟ ತೋರಿಸಿಕೊಟ್ರು. ಆದರೆ ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದವರು ಯಾರು? ಕೋಪರ್ನಿಕಸ್. ಹಾಗಾಗಿ ಮೊದಲ ಹೆಸರು ಯಾರ್ದು ಬರುತ್ತೆ? ಕೋಪರ್ನಿಕಸ್. ಆದರೆ ಅವರಿಗಿಂತ 10 ಶತಮಾನಗಳ ಮುಂಚೆನೇ ಆರ್ಯಭಟ್ಟ ಅವರು ಹೇಳಿಯಾಗಿತ್ತು ಏನಂತ? ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತೆ ಅಂತ. ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದ್ದರು. ಭಾರತೀಯರ ಇನ್ನಷ್ಟು ಕೊಡುಗೆಗಳ ಕುರಿತು ಅಭಿಪ್ರಾಯಗಳನ್ನು ನೋಡೋಣ. ಪೈಥಾಗೊರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮುಂಚೆ ಗುರುತಿಸಿದ್ದವನು ಭಾರತೀಯ ವಿಜ್ಞಾನಿ ಬೋಧಾಯನ. ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ 27 ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದ್ದ. ಉಕ್ಕನ್ನು ತಯಾರಿಸುತ್ತಿದ್ದರು, ಅವರಿಗೆ ಗೊತ್ತಿತ್ತು. ಮತ್ತು ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು. ಗುಜರಾತ್ನಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧಿಯಾಗಿತ್ತು. ಯೋಗಶಾಸ್ತ್ರ ಮತ್ತು ಸಂಸ್ಕೃತವೂ ಕೂಡ ಭಾರತೀಯರ ಕೊಡುಗೆಗಳೇ ಆಗಿರುವಂಥದ್ದು. ನೆಕ್ಸ್ಟ್, ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ. ಸಾಗರಯಾನದಲ್ಲಿ ಭಾರತೀಯರು ಬಹಳ ನಿಪುಣರಾಗಿದ್ದರು. ಸಾಂಸ್ಕೃತಿಕ ವಿನಿಮಯಗಳನ್ನು ದೇಶ ವಿದೇಶಗಳಲ್ಲಿ ಹಬ್ಬಿಸಲಿಕ್ಕೆ ಸಾಗರಯಾನ ಏನಾಯಿತು? ಹೆಲ್ಪ್ ಆಯಿತು. ಬೌದ್ಧ ಮತವನ್ನು ಅಫ್ಘಾನಿಸ್ತಾನ, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್ನಲ್ಲಿ ವ್ಯಾಪಿಸುವಂತೆ ಮಾಡಿದರು ನಮ್ಮ ಭಾರತ ದೇಶದವರು. ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಣೆ ಮಾಡಿತು. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಆಫ್ಘಾನಿಸ್ತಾನದ ಭಾವಿಯಾನ್ ಎಂಬಲ್ಲಿ ಇತ್ತು ಅಂದರೆ ಅಚ್ಚರಿಯಾಗ್ಬೋದಲ್ವಾ? ಬೌದ್ಧ ಮತ ಹಾಗೂ ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿತಾ ಹೋಯಿತು. ಕಾಂಬೋಡಿಯಾದ ಅಂಕೋರ್ ಘಾಟ್ ಎಂಬಲ್ಲಿನ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲೊಂದು. ಇಲ್ಲಿ ನೋಡ್ಬೋದು ನೀವು, ಅಂಕೋರ್ ವಾಟ್ ಹಿಂದೂ ದೇವಾಲಯ ಇಲ್ಲಿದೆ, ಕಾಂಬೋಡಿಯಾದಲ್ಲಿದೆ. ಅತ್ಯಂತ ಶ್ರೇಷ್ಠ ವಾಸ್ತುಶಿಲ್ಪವನ್ನು ಹೊಂದಿರುವಂಥದ್ದು. ಇದು ಒಂದು ಬೃಹತ್ ಬೌದ್ಧ ದೇವಾಲಯ. ಇವೆರಡೂ ಕೂಡ ಏನಾಗಿದೆ ಅಂತಂದರೆ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುವಂತಹ ಸ್ಥಳವಾಗಿವೆ. ಸುಮಾರು ಇಲ್ಲೊಂದು ನೋಡ್ತಾ ಇರ್ಬೋದು ನೀವು, ಬೋರ್ ಬೊದೋರ್ ಬೌದ್ಧಾಲಯ ಎಲ್ಲಿದೆ? ಜಾವಾ ಅನ್ನೋ ಸ್ಥಳದಲ್ಲಿದೆ. ಇದು ಕೂಡ ಏನಾಗಿದೆ? ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುವಂಥದ್ದು.
ಕೆಲವು ಭಾರತೀಯ ಮೌಲ್ಯಗಳನ್ನು ನೋಡೋದಾದರೆ ಆಚಾರ್ಯ ದೇವೋಭವ, ಅಂದರೆ ವಿದ್ಯೆ ವಿಕ್ರಯದ ವಸ್ತುವಾಗಿರಲಿಲ್ಲ. ಶಿಷ್ಯರಿಗೆ ಗುರುಗಳು ನೀಡುತ್ತಿದ್ದ ಮೌಲ್ಯಗಳು ಎಲ್ಲ ಕಾಲಗಳಲ್ಲೂ ಅನ್ವಯವಾಗುವಂಥದ್ದು ಇತ್ತು. ಆಗಿನ ಕಾಲದಲ್ಲಿ ಕೊಡ್ತಿದ್ದಂತಹ ವಿದ್ಯೆ ಏನಂತ ಹೇಳ್ಕೊಡ್ತಾ ಇದ್ರು ಅಂತಂದರೆ, ಸತ್ಯವನ್ನು ಹೇಳು, ಧರ್ಮವನ್ನು ಪಾಲಿಸು, ಇದುವರೆಗೆ ಕಲಿತಿದ್ದರಿಂದಲೇ ತೃಪ್ತನಾಗಬೇಡ, ಗರ್ವ ಪಡಬೇಡ, ಅಂದರೆ ಇನ್ನೂ ಹೆಚ್ಚೆಚ್ಚು ಕಲಿತಾ ಹೋಗಬೇಕು ಅಂತ ತಾಯಿ, ತಂದೆ, ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು ಅನ್ನುವಂಥ ಮೌಲ್ಯಗಳನ್ನು ಹೇಳ್ಕೊಡಲಾಗ್ತಿತ್ತು. ಅಹಿಂಸೆಯ ಶ್ರೇಷ್ಠ ಪ್ರತಿಪಾದಕರೇ ನಮ್ಮ ಭಾರತೀಯರು. ಬೌದ್ಧ, ಜೈನ ಧರ್ಮಗಳು ಸಹ ಅಹಿಂಸೆಯನ್ನು ಪ್ರತಿಪಾದಿಸಿದರು. ಈ ಅಹಿಂಸಾ ತತ್ವವನ್ನೇ ಮಹಾತ್ಮ ಗಾಂಧೀಜಿಯವರು ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅನ್ನೋದನ್ನು ಗಮನದಲ್ಲಿಟ್ಕೊಳ್ಬೇಕು. ಎಲ್ಲ ಜನರು ಸುಖಿಗಳಾಗಲಿ, ಸರ್ವೇ ಜನ ಸುಖಿನೋ ಭವಂತು, ಇದು ನಮ್ಮ ಪ್ರಾಚೀನ ಕಾಲದ ಉದಾತ್ತ ಮೌಲ್ಯವಾಗಿದೆ. ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ ಎನ್ನೋ ಉದಾತ್ತ ಚಿಂತನೆಯನ್ನು ಭಾರತೀಯರು ಹೊಂದಿದ್ದರು, ಈಗಲೂ ಕೂಡ ಹೊಂದಿದ್ದೀವಿ. ಸರ್ವಧರ್ಮ ಸಮಾನತೆ, ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ. ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ, ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ. ಅಂತೆಯೇ ಮತಧರ್ಮ ಯಾವುದೇ ಇರಲಿ, ದೇವರು ಒಬ್ಬನೇ, ನಾಮ ಹಲವು ಎಂಬುದು ಇದರ ಅರ್ಥ. ಸರ್ವಧರ್ಮ ಸಮಾನತೆ. ಈಗ ಖಾಲಿ ಬಿಟ್ಟ ಸ್ಥಳವನ್ನು ನೋಡ್ತಾ ಹೋಗೋಣ. ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಯಾವುದು? ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಶೂನ್ಯ ಅಲ್ವಾ, 0. ಶಾಕುಂತಲಾ ಸಂಸ್ಕೃತ ಕೃತಿಯನ್ನು ಇಂಗ್ಲಿಷಿಗೆ ಅನುವಾದಿಸಿದವರು ವಿಲಿಯಂ ಜೋನ್ಸ್. ನೆನಪಿಟ್ಕೊಳ್ಳಿ, ಹೆಸರು ತುಂಬ ಇಂಪಾರ್ಟೆಂಟ್. ಕಾಂಬೋಡಿಯಾದ ಅಂಕೋರ್ ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ. ಅಂಕೋರ್ ಘಾಟ್. ಓಕೆ, ಇಲ್ಲಿಗೆ ಭಾರತ ನಮ್ಮ ಹೆಮ್ಮೆ ಪಾಠ ಮುಗಿದಿದೆ. ನನ್ನ ಪಾಠವನ್ನು ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ಧನ್ಯವಾದಗಳು.